ಸಂಸತ್ತಿನ ಬಜೆಟ್ ಅಧಿವೇಶನದ ಮೊದಲನೇ ಹಂತದ ಕಲಾಪ ಇಂದಿಗೆ ಮುಕ್ತಾಯವಾಗಲಿದ್ದು ಉಭಯ ಸದನಗಳ ಕಲಾಪವನ್ನು ಮುಂದಿನ ಎರಡನೇ ಹಂತಕ್ಕೆ ಮುಂದೂಡಲಾಗುತ್ತದೆ. ಒಟ್ಟು 2 ಹಂತಗಳಲ್ಲಿ ಅಧಿವೇಶನ ನಡೆಯುತ್ತಿದ್ದು ಮಾರ್ಚ್ 9ರಂದು ಎರಡನೇ ಹಂತದ ಕಲಾಪ ಆರಂಭವಾಗಲಿದೆ. ಏಪ್ರಿಲ್ 2ರವರೆಗೆ ಎರಡನೇ ಹಂತದ ಅಧಿವೇಶನ ನಡೆಯಲಿದೆ. ಸಂಸತ್ತಿನ ಉಭಯ ಸದನಗಳಲ್ಲಿಂದು ಮೊದಲಿಗೆ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ. ನಂತರ ಸಾರಿಗೆ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿಯ ಸ್ಥಾಯಿ ಸಮಿತಿಯ ಭಾರತದ ಪ್ರವಾಸೋದ್ಯಮ ಕ್ಷೇತ್ರ ಸಮಗ್ರ ಅಭಿವೃದ್ಧಿ ಕುರಿತ ವರದಿಯನ್ನು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಲಾಗುತ್ತದೆ. ಅಲ್ಲದೆ 2 ಸದನಗಳಲ್ಲಿ ಖಾಸಗಿ ಸದಸ್ಯರ ಶಾಸಕಾಂಗ ವ್ಯವಹಾರವನ್ನು ಸಹ ಕೈಗೆತ್ತಿಕೊಳ್ಳಲಾಗುತ್ತದೆ. ಈ ವೇಳೆ ಹಲವಾರು ಸದಸ್ಯರು ವಿಭಿನ್ನ ಮಸೂದೆಗಳನ್ನು ಮಂಡಿಸಲಿದ್ದಾರೆ.